ನಮಸ್ಕಾರ ವಿಡಿಯೋ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ನಾನು ಸೂಪರ್, ನೀವು ಅದೇ ಥರ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ವೆನ್ಸ್ಡೇ, ಬುಧವಾರ ಬೆಳಗ್ಗಿನ ಜಾವ 3:44. ಇಷ್ಟೊತ್ತಿಗೆ ಎದ್ದು ರೆಡಿಯಾಗಿದ್ದೀವಿ. ನಾವಿಬ್ಬರೇ ರೆಡಿಯಾಗಿಲ್ಲ, ಹೋಲ್ ಫ್ಯಾಮಿಲಿ ರೆಡಿಯಾಗಿದೆ. ಏನಪ್ಪ ಅಂದರೆ ಇವತ್ತು ಸ್ಮಾಲ್ ಟ್ರಿಪ್, ಲೈಕ್ 1 ಡೇ ಟ್ರಿಪ್ ಹೊರಟಿದ್ದೀವಿ ಫ್ಯಾಮಿಲಿ ಫುಲ್ಲು. ಸೊ ಇವಾಗ ಎಲ್ಲ ಮಲ್ಕೊಳೋ ಪ್ರೋಗ್ರಾಮು, ಕಾರಲ್ಲಿ ಮಲ್ಕೊತಾರೆ. ಅದಾದಮೇಲೆ ಟಿಫನಿಂಗ್ ನಿಲ್ಸಿದಾಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಮೇಡಮ್ ಫುಲ್ ರೆಡಿ ಆಗೋರೆ. ಸೊ ನಾವು ರೆಡಿಯಾಗಿದ್ದೀವಿ, ಬನ್ನಿ ಹೋಗೋಣ. ಇವಾಗ ಕತ್ಲಲ್ಲಿ ಇನ್ನೇನು ವ್ಲಾಗ್ ಮಾಡೋಕ್ಕಾಗಲ್ಲ, ತುಂಬ ದಿನ ಆಯಿತು ವೀಡಿಯೋಸ್ ಬಂದು, ಇವಾಗ ಮಾಡ್ತಾಯಿದ್ದೀವಿ. ನಾನು ಏನೋ ರೀಸನ್ ಕೊಡ್ತಾ ಹೋದ್ರಿ, ನನ್ನ ಮಗನ ಬೇರೆ ಇದೇ ಆಯಿತು ಅಂತ ಹೇಳಿ ಬೈಕಂತೀರಾ. ಸೊ ಕರೆಕ್ಟಾಗಿ ವೀಡಿಯೋ ಹಾಕು ಅಂತ ಮನ್ಸಲ್ಲಿ ಬೈಕಂತ ಇರ್ತೀರಾ. ಹಾಕ್ತೀನಿ ವೀಡಿಯೋಸು. ಇವತ್ತು ಟ್ರಾವೆಲಿಂಗ್ ವ್ಲಾಗ್, ಒಂದು ನಾರ್ಮಲ್ ಟ್ರಾವೆಲಿಂಗ್ ವ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಮೇಡಮ್ ಫುಲ್ಲು ಬೆವ್ತೋಗ್ತವ್ರೆ. ಸೊ ಬನ್ನಿ ಗೈಸ್, ಆಲ್ರೆಡಿ ಕೆಲವಷ್ಟು ಜನ ಕಮೆಂಟ್ ಹಾಕಿದ್ದೀರಾ ಸೊ ಗಾಯ್ಸ್ ಅನ್ನೋ ಜಾಸ್ತಿ ಯೂಸ್ ಮಾಡ್ತೀನಿ ಅಂತ. ಪರವಾಗಿಲ್ಲ, ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ತೀನಿ. ಬನ್ನಿ ವೀಡಿಯೋನ ಎಂಜಾಯ್ ಮಾಡಿ, ನೋಡೋಣ ಯಾವ ಥರ ಟ್ರಾವೆಲಿಂಗ್ ಬ್ಲಾಗ್ ಬರುತ್ತೆ ಅಂತ. ಸೊ ಗೈಸ್, ಏನಪ್ಪ ಅಂತಂದರೆ ತುಮಕೂರಲ್ಲಿ 3:45, 4 ಗಂಟೆಗೆ ಹೊರಟೋರು. ಕಾರಲ್ಲಿ ಮಲ್ಕೊಂಡವ್ರು ಯಾರೂ ಎದ್ದಿರಲಿಲ್ಲ. ಇವಾಗ ಎದ್ದು ಆಲ್ರೆಡಿ ಕೊಳ್ಳೇಗಾಲದಲ್ಲಿದ್ದೀವಿ, ಕೊಳ್ಳೇಗಾಲ ಬಿಟ್ಟಿದ್ದೀವಿ. ಎಲ್ಲಪ್ಪ ಹೋಗ್ತಾಯಿದ್ದೀವಿ ಅಂತಂದರೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ. 1 ಡೇ ಟ್ರಿಪ್ಪು. ನನಗೆ ವೀಕ್ ಆಫ್ ಇತ್ತು ಅಂತ ಹೇಳ್ಬಿಟ್ಟು ಮಲೆ ಮಹದೇಶ್ವರ ಬೆಟ್ಟ ಹೋಗ್ತಾಯಿದ್ದೀವಿ. ಮೈಕ್ ಹಾಕಿಲ್ಲ, ಯಾಕೆಂದರೆ ಗಾಳಿ ಜಾಸ್ತಿ ಇದೆ, ವಿಂಡ್ ಬ್ಲಾಸ್ಟ್ ಜಾಸ್ತಿ ಬರುತ್ತೆ ಅಂತ ಹೇಳ್ಬಿಟ್ಟು ಮೈಕ್ ಹಾಕಿಲ್ಲ, ಹಾಗೆ ವ್ಲಾಗ್ ಮಾಡ್ತಾಯಿದ್ದೀನಿ. ನೋಡ್ತೀನಿ, ಗೊತ್ತಿಲ್ಲ ಹೆಂಗೆ ಬರುತ್ತೆ ಕ್ಲಾರಿಟಿ, ವಾಯ್ಸ್ ಕ್ಲಾರಿಟಿ. ಸೊ ಇಲ್ಲಿ ಕಾಫಿಗೆ ಫಸ್ಟ್ ಬ್ರೇಕ್ ಹಾಕ್ಕೊಂಡಿದ್ದೀವಿ. ಫ್ಯಾಮಿಲಿ ಫುಲ್ಲಲ್ಲಿದ್ದಾರೆ. ಎಷ್ಟೊತ್ತಾಗುತ್ತೆ? ಐ ಥಿಂಕ್ 8:30 9 ಅಷ್ಟೊತ್ತಿಗೆಲ್ಲ ರೀಚ್ ಆಗ್ತೀವಿ. ಆಲ್ರೆಡಿ 7 ಆಗಿದೆ. ನೋಡೋಣ ಜರ್ನಿ ಹೆಂಗಿರುತ್ತೆ ಅಂತ. ಸ್ವಲ್ಪ ವ್ಯೂಸ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿಂದ ಬಂದು ಮಲಗ್ದವ್ರು ಇಲ್ಲೇ ಎದ್ದಿರೋದು, ಇನ್ನು ಕವರ್ ಮಾಡ್ತೀನಿ ಆದಷ್ಟು. ಸೊ ಬನ್ನಿ, ಲೆಟ್ಸ್ ಎಂಜಾಯ್ ದ 1 ಡೇ ಟ್ರಿಪ್. ನೋಡೋಣ. ಕ್ಯಾಮ್ರಾ ಎಲ್ಲ ಇಲ್ಲ, ಫೋನಲ್ಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ವೈಫು ಎಲ್ಲ ಮುಂದೆ ಹೋಗ್ತಾರೆ, ಅತ್ತಿಗೆ ಎಲ್ಲ. ನೋಡ್ರಿ, ಇಷ್ಟು ಜನ ಬಂದಿದ್ದೀವಿ. ಲಾಸ್ಟ್ ಟೈಮ್ ಎಷ್ಟು ಜನ ಇದು ಎಲ್ಲಿ ಹೋಗಿದ್ದಿದ್ದು? ಹಾಂ, ವೈದ್ಯನಾಥೇಶ್ವರ ಅಲ್ಲ ಗೈಸ್, ಭೂವರಹರಥ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ಎಷ್ಟು ಜನ ಇದ್ವು, ಇವಾಗಲೂ ಅಷ್ಟೇ ಜನ ಇದ್ದೀವಿ. ಹಂಗೆ ಇಲ್ಲಿ ನೋಡ್ರಿ, ಇನ್ನಿಬ್ಬರು ಇಲ್ಲಿ ಬುಡ ನೋಡೋಗ್ತವ್ರೆ. ಕೈಗೂ ಸಿಗ್ತಿಲ್ಲ, ಕಾಲಿಗೂ ಸಿಕ್ಕಿಲ್ಲ ಅನ್ನೋ ಥರ. ಸೊ ಒಳಗಡೆ ಕ್ಯಾಮ್ರಾ ಅಲ್ಲೋ ಇಲ್ಲ, ಅದಕ್ಕೋಸ್ಕರ ಫೋನಲ್ಲೇ ವ್ಲಾಗ್ ಮಾಡ್ತಾಯಿದ್ದೀನಿ. ಬುಜ್ಜಿಗೆ ನಾನೇ ಎತ್ಕೊಬೇಕಂತೆ ಗೈಸ್, ಏನು ಮಾಡೋಣ, ನನ್ನ ಕೈಲಿ ಆಗಲ್ಲ. ತಿಂಡಿ ತಿಂದೆಲ್ಲ ಬುಜ್ಜಿ ನಾನು ಇನ್ನು. ಅಪ್ಪನೂ ಮತ್ತು ಉಮೇಶ್ ಅಣ್ಣ ಇಬ್ಬರು ಆಲ್ರೆಡಿ ಫಾಸ್ಟಲ್ಲಿ ಮುಂದೆ ಹೋಗ್ಬಿಟ್ಟವ್ರೆ. ಇವಾಗ ನೋಡೋಣ, ದೇವ್ರ ದರ್ಶನ ಮಾಡೋಣ. ಬಟ್ ಫಸ್ಟ್ ಟೈಮು ಬಂದಿರೋದು ಇಲ್ಲಿ ಪಚ್ಚಬಾಯಿ ಆಲ್ರೆಡಿ ಬಂದಿರಬೇಕು. ಪಚ್ಚಬಾಯಿ ಎಷ್ಟು ಸಲ ಬಂದಿದ್ಯಾ ನೀನು? 2 ಸಲ ಬಂದಿರಬೇಕು. ವೈಫು ಒಂದು 3 ಸಲ ಬಂದಿರಬೇಕು. ನೋಡೋಣ, ಟ್ರೈ ಮಾಡಿ ಬುಜ್ಜಿ. ಇಲ್ಲಿ ಬುಜ್ಜಿ, ಹಾಯ್. ವೈಫು, ಅತ್ತಿಗೆ, ಅಲ್ಲಿ ಅವ್ರು 3 ಜನ, ಅಪ್ಪನೂ ಉಮೇಶ್ ಅಣ್ಣ ಅಲ್ಲಿ ಹೋಗ್ತಾರೆ ನೋಡಿ. ಐ ಥಿಂಕ್ ಜನ ಕಮ್ಮಿ ಅನಿಸುತ್ತೆ. ಇದೇ ನಾನು ಫಸ್ಟ್ ಟೈಮ್ ಬಂದಿರೋದು ಮಲೆ ಮಹದೇಶ್ವರ. ಬಟ್ ಅಷ್ಟು ಇವ್ರು ಹೇಳ್ತಿದ್ರು ಜಾಸ್ತಿ ಘಾಟ್ ಸೆಕ್ಷನ್ನು ತಿರುವಿರುತ್ತೆ ಅಂತ ಹೇಳ್ತಿದ್ರು ಗೈಸ್ ಇವರೇ. ಬಟ್ ನನಗೇನು ಅಷ್ಟೇನು ಅಂತ ಅನ್ನಿಸ್ಲಿಲ್ಲ. ಅಲ್ಲಿದೆ ನೋಡಿ ಗೈಸ್, ಅಲ್ಲಿ ಏನು ಮಹದೇಶ್ವರ ಅದು ವಿಗ್ರಹ ಇದೆ. ಸೊ ನೋಡೋಣ, ಅಲ್ಲಿ ಹೋಗ್ಬೋದಾ ಆ ಪ್ಲೇಸ್ಗೆ ಮೇಲೆ? ಹಾಂ, ಬೇಕ್ರಿ ಏನಕ್ಕೆ? ಕೇಕ್ ಕಟ್ ಮಾಡ್ಬೇಕಂತೆ ಗೈಸ್, ಆ್ಯನಿವರ್ಸರಿ ಕೇಕ್ ಕಟ್ ಮಾಡ್ಬೇಕಂತೆ. ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ಸನ್ನಿಧಿ. ಸೊ ನಾನು ನೋಡಿದೆ ಉತ್ಸವ ನಡೀತಿದೆ. ಫಸ್ಟ್ ದೇವ್ರ ದರ್ಶನ ಮಾಡ್ಬಿಡೋಣ. ಅಲ್ಲೇ ಬರ್ತಾಯ್ತಲ್ಲ ದೇವ್ರು, ನಮ್ಮ ಹತ್ರನೇ ಬರ್ತೈತೆ ನೋಡು. ಹಾಂ ಭಕ್ತರು ಅಂತ ನಮ್ಮ ಹತ್ರನೇ ಬರ್ತಾಯಿದೆ.
ಇಲ್ಲೆಲ್ಲ ಪೂಜೆ ತೊಗೊತೀರಾ ಅಂತ ಕೇಳೋರೇ ಜಾಸ್ತಿ ಆಗ್ಬಿಟ್ಟಾರೆ. ಸೊ ಇಲ್ಲಿಂದ ಅಲ್ಲಿ ರೀಲ್ಸ್ ಮಾಡೋರು ಜಾಸ್ತಿ ಆಗ್ಬಿಟ್ಟಾರೆ. ರೀಲ್ಸ್ ಏನು ಗುರು, ಎಲ್ಲಿ ಬೇಕೋ ಅಲ್ಲೇ ರೀಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಇವಾಗ. ಆಲ್ರೆಡಿ ದರ್ಶನಕ್ಕೆ ಜನ ಮೂವ್ ಆಗ್ತಿದ್ದಾರೆ. ಬೆಳಗ್ಗೆ ಎಷ್ಟೊತ್ತಿಗೆ ಓಪನ್ ಇರುತ್ತೆ ಏನು ಗೊತ್ತಿಲ್ಲ ಗೈಸ್. ಐ ಥಿಂಕ್ ಇದು ಲಾಡು ಪ್ರಸಾದ ಜಾಗ. ಕ್ವಾಲಿಟಿಲಿ ಕಾಂಪ್ರಮೈಸ್ ಮಾಡ್ಕೊಳ್ಳಿ, ಹೇಗೆಂದರೆ ಕ್ಯಾಮ್ರಾ ಇಲ್ಲ, ಅದಕ್ಕೆ ಫೋನಲ್ಲಿ ಶೂಟ್ ಮಾಡ್ತಾಯಿದ್ದೀನಿ. ವಾಯ್ಸ್ ಕ್ಯಾಪ್ಚರ್ ಆಗ್ತಿದೆಯೋ ಇಲ್ವೋ ಗೊತ್ತಿಲ್ಲ, ನೋಡೋಣ. ನಾವು ಹೆಂಗಾಸ್ ಬಂದು ಅವ್ರು ಹಂಗಾಸ್ ಬರ್ತಾವ್ರು ಅಷ್ಟೇ. ಸೊ ಗೊತ್ತಿಲ್ಲ, ನೋಡೋಣ. ಹೋಗ್ತಿದ್ದಾರೆ ನೋಡಿ ಗೈಸ್. ಅಪ್ಪ ಕರೀತವ್ರೆ ಬನ್ನಿ ಹೋಗ್ಬೇಕಂತ. ಕ್ಯೂ ಎಲ್ಲ ಆಡೋದು. ಇವರೇ ಉಮೇಶ್ ಅಣ್ಣ ಅಂತ ನೋಡ್ಕೊಳ್ಳಿ. ಬುಜ್ಜಿ ಅರ್ಧ ಗಂಟೆ ಬಾಕ್ಲಾಗ್ತಾರಂತ ಬೇಗ ಬರಬೇಕು. ಪಚ್ಚಿ ಬಾರೆ ಬೇಗ. ದರ್ಶನ ಮುಗೀತು. ದರ್ಶನ ಮುಗಿಸಿ ಎಲ್ಲರಿಗೂ ಯೂನಿಫಾರ್ಮಿಟಿಗಾಗಿ ನಾವು ಹೇಳಿದವ್ರೆ ಗೈಸ್. ದರ್ಶನ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಟಿಫನ್ ಮಾಡಬೇಕು. ಹೊಟ್ಟೆ ಅಷ್ಟು ಇಲ್ಲಿ ಓಡಾಡ್ತಾ ಇದ್ದೀವಿ ಹೊಟ್ಟೆ ಒಳಗಡೆ. ನೋಡೋಣ. ಪಚ್ಚಿ ಮಾತ್ರ ಸಕ್ಕತ್ತಾಗಿ ಕಳಿಸ್ತಾರೆ ನೋಡಿ. ಇವ್ರ ಹಣೆ ನೋಡ್ರಿ ಗೈಸ್, ಸಕ್ಕತ್ತಾಗಿ ವಿಭೂತಿ ಹೆಂಗೆ ಇಟ್ಟಿದ್ದಾರೆ ಅಂತಂದರೆ ಎಲ್ಲರೂ ಯೂನಿಫಾರ್ಮ್ ಇಟ್ಟಿಗೆ ಸಕ್ಕತ್ತಾಗಿ ಇಟ್ಟಿದ್ದಾರೆ. ಇವಾಗ ಗಿಂಡಿ ಮಾಡೋಣ, ನೋಡೋಣ. ನಾನಲ್ಲ, ನೀವೇ ನೋಡಿದಿರ ಅಲ್ಲ ಫುಡ್ ಬ್ಲಾಗಲ್ಲಿ. ಇದು ಜ್ಯೂಸ್ ಇದರಲ್ಲೆಲ್ಲ ಯಾವ ಥರ ಬಕ್ಕ ಪಕ್ಷಿ ಥರ ಏನೋ ಎಳ್ನೀರನ್ನ ಎಷ್ಟು ಚೆನ್ನಾಗಿ ಕೊಡ್ತಾರೆ ಅಂತ ನೀವೇ ನೋಡಿದ್ದೀರಾ. ನಿಮಗೂ ಗೊತ್ತು ಫುಡ್ ಬ್ಲಾಗಲ್ಲಿ ಯಾರು ಜಾಸ್ತಿ ವಿನ್ ಆಗಿರೋದು ಅಂತ. ಇಲ್ಲಿ ಕ್ರೌಡ್ ಇದೆ ತುಂಬ. ಫಸ್ಟ್ ಟೈಮ್ ಕೊಂಡ್ರು ಈ ಥರ ಪಬ್ಲಿಕಲ್ಲಿ ವ್ಲಾಗ್ ಮಾಡ್ತಾರೆ. ನಾನು ಮುಜುಗರ ಇಲ್ದಂಗೆ ನಿಜವಾಗ್ಲೂ. ಇವಾಗ ಲಾಡು ಪ್ರಸಾದ ತೊಗೊಂಬರೋಣ. ಮನೆಗೆ ದೇವರ ಪ್ರಸಾದ ತಗೊಂಡು ಹೋಗೋಣ. ಟಿಫನ್ ಮಾಡೋಣ ಫಸ್ಟು. ಎಲ್ಲ ಗೈಸ್ ಎಲ್ಲ ತೆಳ್ತಾವ್ರೆ ದೇವ್ರನ್ನ. ಬಾಕ್ಸಲ್ಲಿ ಟಿಫನ್ ತಂದಿದ್ರು, ಆದರೆ ಇಲ್ಲಿ ದೇವಸ್ಥಾನದಲ್ಲಿ ಟಿಫನ್ ಸಿಗ್ತಿದೆ. ಸೊ ಅದಕ್ಕೆ ಹೋಯ್ತಾ ಇದ್ದೀವೆಲ್ಲ. ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದೀನಲ್ಲ, ಅಪರೂಪಕ್ಕೆ ವಿಭೂತಿ ಎಲ್ಲ ಹಚ್ಕೊಂಡು ಚೆನ್ನಾಗಿದ್ದೀನಿ. ಚೆನ್ನಾಗಿಲ್ವಾ ಬೇಬಿ? ನಾನು ಚೆನ್ನಾಗಿರೋದಕ್ಕೆ ಅಲ್ವಾ ಗಾಯ್ಸ್ ಮದುವೆ ಆಗಿರೋದು. ನೋಡಿ ರಿಯಾಕ್ಷನ್ ನೋಡಿ ಹೆಂಗಿದೆ. ಪಚ್ಚಿ ಊಟ ಅಂದರೆ ನನಗೆ ಹೇಳ್ಬಿಟ್ಟು ನೀನೇ ಊಟ ಅಂದರೆ ಓಡ್ತಾ ಇದೆಯಲ್ಲ ಪಚ್ಚಿ. ಡವ್ವು ಇವೆಲ್ಲ ಗೈಸ್, ಇವೆಲ್ಲ ಡವ್ವು ಗೈಸ್. ಇವ್ರದ್ದು ಊಟ ಅಂದರೆ ಸಾಕು, ಎಲ್ಲಾದರೂ ಕೈ ಹೊಡ್ಕೊಂಡು ನಿಂತ್ಕೊಂತಿದ್ದು. ಬೇಕ್ರಿ ಮುಂದೆ ಹೋಗ್ಬಿಟ್ಟು ಅದು ಕೊಡ್ಸು ಇದು ಕೊಡ್ಸು ಅಂತ ನಿಂತ್ಕೊಂಡ್ಬಿಟ್ರೆ ಬರೋದೇ ಇಲ್ಲ. ಅಡಿ ತಟ್ಟೆ ತಗೊಂಡು ಹೋಗ್ತಾವ್ರ. ತಟ್ಟೆ ತಗೊಳ್ಳಿ ಒಯ್ತಾ ಇರಿ.
ನೋಡೋಣ. ಫಸ್ಟ್ ಟೈಮು ಎಲ್ಲ ಚೆನ್ನಾಗಿ ಕೂತ್ಕೊಂಡವ್ರು ಇಲ್ಲ. ಕ್ಯೂಲ್ ಹೋಗ್ಬೇಕಾ? ಫೋಟೋ ಅಲ್ಲ, ಯೂಟ್ಯೂಬರ್ ನಾನು. ಯೂಟ್ಯೂಬ್ ವ್ಲಾಗ್ ಮಾಡ್ತಾ ಇದ್ದೇನೆ ಅಷ್ಟೇ. ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡಬೇಕಲ್ಲ ಗೈಸ್. ಬ್ಯಾಟಿಂಗ್ ಶುರು. ಒಂದು ತಟ್ಟೆ ಅನ್ನ ಹಾಕ್ಸ್ಕೊಂಡು ನೋಡಿ ಕೂತಿರೋದಲ್ಲಿ ಬಿಡ್ತೀಯಾ? ಏನು ಅಲ್ಲಿ ಕಾಣಿಸ್ತಾ? ಹೋಗೋಣ ಬುಜ್ಜಿ, ಬರ್ರಿ ಬಾ. ಓಯ್ ಬಾ ಮೇಲೆ ಬಸೋಣ. ಬಾ ಬರ್ರಿ ಅಲ್ಲ, ನೀವು ಬರ್ರಿ ಬಸವಣ್ಣ ತಗೊಂಡು. ಬಸವಣ್ಣ ಅಂತೆ ಇವರು ಬಸವಣ್ಣ ತಗೋಬೇಕಂತ ನನ್ನ ಪರಿಸ್ಥಿತಿ ನೋಡಿದ್ರಲ್ಲ. ಬುಜ್ಜಿನ ಎತ್ಕೊಂಡು ಡೈಲಿ ಈ ಥರ ಬೆಟ್ಟ ತಿಳಿದ್ರೆ ಒಳ್ಳೆ ವರ್ಕೌಟು. ಅಲ್ಲಿರೋದು ಹೋಗ್ಬೇಕು. ಅಯ್ಯಪ್ಪ ಕೈ ಮುಗಿ ಪಾಪ. ಬಸವಣ್ಣ ಸುತ್ತ ಒಂದು ರೌಂಡು ಬುಜ್ಜಿನ ಎತ್ಕೊಂಡು. ಪೂಜೆ ಇರ್ಕೊಂಡು ಪೂಜೆ